ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲಿಂದ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಹೆಸರು ಬೇಳೆ ಸೋರೆಕಾಯಿ ಹಾಕಿ ಮಸಾಲೆ ಇಕ್ಕೋದು ಯಾವ ಥರ ಅಂತ ಈಸಿಯಾಗಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಗ್ಯಾಸ್ ಮೇಲೆ ಹೆಸರುಬೇಳೆ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸೋರೆಕಾಯಿ ನಿಮ್ಮ ಹತ್ರ ಇರೋದೊಂದು ಹಾಕ್ಕೊಂಡಿದ್ದೀನಿ. ನಾನು ಹುಳಿಗೋಸ್ಕರ ಒಂದು ಟೊಮಟೊ ಹಾಕ್ಕೊಂಡಿದ್ದೆ. ಅದನ್ನ ಮುಚ್ಚಳ ಮುಚ್ಚಿಕ್ಕಿ ಒಂದು 2-3 ವಿಸಿಲ್ ಬರೆಸಿ ಆಮೇಲೆ ಇಲ್ಲಿ ನಾನು ಬದನೆಕಾಯಿ ಇದೆ ಅಂತ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಅದು ಹಾಕ್ಕೊಳ್ಳಿ. ಆಮೇಲೆ ಬದನೆಕಾಯಿನ ಸುಮ್ಮನೆ 2 ನಿಮಿಷ ಬೇಯಿಸಿದರೆ ಸಾಕು. ನಾನು ಮುಚ್ಚಳ ಸುಮ್ಮನೆ ಹಿಂಗೆ ಮುಚ್ಚಿದ್ದೀನಿ, ವಿಸಿಲ್ಗೆ ಹಾಕಿಲ್ಲ. ಆಮೇಲೆ ಇಲ್ಲಿ ಅಷ್ಟರೊಳಗೆ ಖಾರ ರುಬ್ಕೊಳ್ಳೋಣ ಬನ್ನಿ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರ ಪುಡಿ, ಸ್ವಲ್ಪ ಬೇಳೆ ಬೆಂದಿರೋದು, ನಾವು ಟೊಮೊಟೊ ಹುಳಿಗೋಸ್ಕರ ಹಾಕಿರೋದು, ಆಮೇಲೆ ಒಂದು ಅರ್ಧ ಈರುಳ್ಳಿ, ಒಂದು 4-5 ಬೆಳ್ಳುಳ್ಳಿ ಎಸಳು ಸಾಕು. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬರೋಣ. ಇವಾಗ ಅದು ಬೆಂದಿರುತ್ತಲ್ವ, ಆ ಬೆಂದಿರೋದ್ರಲ್ಲಿ ಎಲ್ಲ ಹಾಕಿಬಿಟ್ಟು ಅದೇ ಕುಕ್ಕರ್ಗೆ ಹಾಕ್ರಿ. ಮತ್ತೆ ಇನ್ನೊಂದು ಯಾವುದು ಅದನ್ನು ತೊಳಿಬೇಕು, ನಾವೇ ತೊಳಿಬೇಕಾದ್ರೆ ಅದರಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ತಟ್ಟೆ ಒಂದು ಮುಚ್ಚಿಕ್ಕಿ. ಆಮೇಲೆ ಇಲ್ಲಿ ಬನ್ನಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದು ಇದು ಎತ್ಕೊಂಡು ಅದ್ರಾಗೆ ಸಾಸಿವೆ ಸ್ವಲ್ಪ, ಎಣ್ಣೆ ಸ್ವಲ್ಪ, ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಂಡು ಅದನ್ನ ಎತ್ಕೊಂಬಂದು ಸಾರುಗಟ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಅಷ್ಟು ಇಕ್ಕಿದ್ರೆ ಸಾಕು, ಬೆಂದೇ ಹೋಯ್ತು. ನೋಡಿದ್ರಾ ಟೇಸ್ಟಿಯಾಗಿದೆ. ಹೆಸರುಬೇಳೆ ಹಾಕಿದ್ರೆ ಸಾರಿಗೆ ಅದೇ ಒಂದು ರುಚಿಯಪ್ಪ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.